ಕೊರಟಗೆರೆ ತಾಲೂಕಿನಲ್ಲಿ 8,589ಕ್ಕೂ ಹೆಚ್ಚು ಪಿಂಚಣಿದಾರರ ಪಿಂಚಣಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇನ್ನು ಒಟ್ಟು 45,287 ಫಲಾನುಭವಿಗಳ ಪೈಕಿ ಸಾವಿರಾರು ಮಂದಿಯ ದಾಖಲೆಗಳ ಮರುಪರಿಶೀಲನೆ ನಡೀತಾ ಇದ್ರೂ ಕೂಡ ದಾಖಲೆಗಳಲ್ಲಿ ವ್ಯತ್ಯಯ, ವಯಸ್ಸಿನ ಮಾಹಿತಿ ಸೇರಿದಂತೆ ವಿವಿಧ ಕಾರಣಗಳಿಂದ ಈ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಇನ್ನು ಪಿಂಚಣಿ ಬಂದಾಗಿದೆ ಎಂದು ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಪಿಂಚಣಿ ಸ್ಥಗಿತಗೊಂಡಿರುವವರು ತಮ್ಮ ವ್ಯಾಪ್ತಿಯ ಗ್ರಾಮ ಆಡಳಿತಾಧಿಕಾರಿ ಅಥವಾ ನಾಡ ಕಚೇರಿ ಅಥವಾ ಕಂದಾಯ ಅಧಿಕಾರಿಗಳನ್ನ ಸಂಪರ್ಕಿಸಿ ದಾಖಲೆಗಳನ್ನ ಪರಿಶೀಲಿಸಿಕೊಳ್ಳುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇನ್ನು ದಾಖಲೆಗಳು ಸರಿಯಾಗಿದ್ರೆ ಅರ್ಹ ಫಲಾನುಭವಿಗಳ ಪಿಂಚಣಿಯನ್ನ ಮರು ಪರಿಶೀಲನೆ ಮಾಡುವ ಪ್ರಕ್ರಿಯೆ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಭರವಸೆ